ವೀಕೆಂಡು, ಇಯರ್ ಎಂಡು, ಮಂತ್ ಎಂಡು ಎಲ್ಲವೂ ಇವತ್ತೇ ಆಗಿರೋದ್ರಿಂದ ಸಹಜವಾಗಿಯೇ ಬೆಂಗಳೂರಿನಲ್ಲಿ ಜನರ ಓಡಾಟ ಕೂಡ ಜಾಸ್ತಿ ಇರುತ್ತೆ. ಇದಕ್ಕೆ ಪೂರಕವಾಗಿ ಬೆಂಗಳೂರಿನಲ್ಲಿ ಮೆಟ್ರೋ ಸೇವೆ ಮತ್ತು ಬಸ್ ಸೇವೆಯನ್ನು 2 ಗಂಟೆಯವರೆಗೂ ಕೂಡ ವಿಸ್ತರಿಸಲಾಗಿದೆ. ನ್ಯೂ ಇಯರ್ ಹಿನ್ನೆಲೆಯಲ್ಲಿ ಮೆಟ್ರೋದಿಂದಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಇವತ್ತು ರಾತ್ರಿ 2 ಗಂಟೆ 15 ನಿಮಿಷದವರೆಗೂ ಕೂಡ ಮೆಟ್ರೋ ಸಂಚರಿಸುತ್ತೆ. MG ರೋಡ್ನಲ್ಲಿ ಮಾತ್ರ ಮೆಟ್ರೋ ಸ್ಟಾಪ್ ಇರಲ್ಲ, ಬಹುತೇಕ ಎಲ್ಲ ಕಡೆ ಇರುತ್ತೆ. BMTC ಇಂದಲೂ ಕೂಡ ಹೆಚ್ಚುವರಿ ಬಸ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇವತ್ತು ರಾತ್ರಿ 9ರಿಂದ ಮಧ್ಯರಾತ್ರಿ 2 ಗಂಟೆಯವರೆಗೂ ಕೂಡ ಬಸ್ ಸೇವೆ ಇರುತ್ತೆ. MG ರೋಡ್, ಇಂದಿರಾನಗರ, ಕೋರಮಂಗಲದಿಂದ ನಗರದ ನಾನಾ ಭಾಗಗಳಿಗೆ ಬಸ್ನ ವ್ಯವಸ್ಥೆಯನ್ನು ಇಲಾಖೆ ಮಾಡಿರುವಂಥದ್ದು. ನ್ಯೂ ಇಯರ್ ಇದೆ, ಜೊತೆಗೆ ಜನಜಂಗುಳಿ ಕೂಡ ಇವತ್ತು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಸಹಜವಾಗಿಯೇ ಜನರಿಗೆ ಹೆಲ್ಪ್ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ BMRCL ಮತ್ತು BMTC ಇವತ್ತು ಮೆಟ್ರೋ ಸೇವೆ ಮತ್ತು ಬಸ್ನ ಸೇವೆಯನ್ನು ಮಧ್ಯರಾತ್ರಿ 2 ಗಂಟೆ 15 ನಿಮಿಷದವರೆಗೂ ಕೂಡ ವಿಸ್ತರಿಸಿರುವಂತಹದ್ದು. ಯಾರ್ಯಾರು ಪಾರ್ಟಿಯನ್ನು ಮುಗಿಸ್ಕೊಂಡು ಓನ್ ವೆಹಿಕಲ್ನಲ್ಲಿ ಬಂದರೆ ಪೊಲೀಸರು ಹಿಡಿತಾರೆ, ಡ್ರಿಂಕ್ ಆ್ಯಂಡ್ ಡ್ರೈವನ್ನು ಚೆಕ್ ಮಾಡ್ತಾರೆ ಅನ್ನುವಂತಹ ಆತಂಕದಲ್ಲಿರೋರು ಮೆಟ್ರೋ ಮೂಲಕ, ಬಸ್ಗಳ ಮೂಲಕ ಸೇಫ್ಟಿಯಾಗಿ ಮನೆಯನ್ನು ಸೇರಲಿಕ್ಕೆ ಬೇಕಾದಂತಹ ಅವಕಾಶವನ್ನು ಸಾರಿಗೆ ಇಲಾಖೆ ಮಾಡಿಕೊಟ್ಟಿದೆ ಮತ್ತು BMRCL ಕೂಡ ಮಾಡಿಕೊಟ್ಟಿರುವಂಥದ್ದು. ಇವತ್ತು ವೀಕೆಂಡ್ ಇದೆ, ಮಂತ್ ಕೂಡ ಎಂಡ್ ಆಗ್ತಾ ಇದೆ, ಇಯರ್ ಕೂಡ ಎಂಡ್ ಆಗ್ತಾ ಇದೆ. ಸಾಕಷ್ಟು ಜನರು ಇವತ್ತು ಪಾರ್ಟಿ ಮೂಡ್ನಲ್ಲಿರುವಂತಹ ಸಾಧ್ಯತೆ ಇದೆ. ಅದಕ್ಕೆ ಬೇಕಾದಂತಹ ಪೂರಕ ವಾತಾವರಣವನ್ನು ಇವತ್ತು BMTC ಮತ್ತು BMRCL ಕಲ್ಪಿಸಿಕೊಟ್ಟಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅರುಣ, ಇವತ್ತು ಇಯರ್ ಎಂಡ್ ಆಗ್ತಾ ಇದೆ. ಹೊಸ ವರ್ಷವನ್ನು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಬೆಂಗಳೂರಿಗರು ತುದಿಗಾಲಿನಲ್ಲಿ ನಿಂತಿದ್ದಾರೆ. ಹೆಂಗಿದೆ ಬೆಂಗಳೂರು ಜನರ ಸಿದ್ಧತೆ? ಏನು ಹೇಳ್ತಾ ಇದ್ದಾರೆ ಬೆಂಗಳೂರಿನ ಜನರು ಅಂತ ಹೇಳಿ? ಎಸ್ ಪ್ರೇಮ್, ಈಗಾಗಲೇ ಬೆಂಗಳೂರಿನ ಜನ ಹೊಸ ವರ್ಷವನ್ನು ಆಚರಣೆಯನ್ನು ಮಾಡಲಿಕ್ಕೆ ಸಕಲ ರೀತಿಯಿಂದಲೂ ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಹೊಸ ವರ್ಷವನ್ನು ಆಚರಣೆಯನ್ನು ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಜನ ಬೆಂಗಳೂರಿಗೆ ಆಗಮಿಸ್ತಾರೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕ ಒಂದು ಸಾರಿಗೆಯನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಪ್ರಮುಖವಾಗಿ ಬೆಂಗಳೂರಿಗರ ಸಂಚಾರ ನಾಡಿ ಅಂತಂದರೆ ಅದು BMTC ಇರ್ಬೋದು, ಜೊತೆಗೆ ಮೆಟ್ರೋವನ್ನೇ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಜನ ನಂಬಿಕೊಂಡಿದ್ದಾರೆ. ಹೀಗಾಗಿ BMTCಯ ಬಸ್ಗಳ ಸಂಚಾರವನ್ನು ಅಂದರೆ ಇದುವರೆಗೂ ಕೂಡ ದಿನನಿತ್ಯ 11 ಗಂಟೆವರೆಗೂ ಕೂಡ BMTC ಬಸ್ಗಳ ಸಂಚಾರ ಇತ್ತು. ಹೀಗಾಗಿ MG ರೋಡ್, ಬ್ರಿಗೇಡ್ ರೋಡ್ನತ್ತ ಸಾವಿರಾರು ಸಂಖ್ಯೆಯಲ್ಲಿಯೂ ಕೂಡ ಜನ ಹೋಗ್ತಕ್ಕಂತಹ ಒಂದು ನಿಟ್ಟಿನಲ್ಲಿ ಮಧ್ಯರಾತ್ರಿ 2 ಗಂಟೆವರೆಗೂ ಕೂಡ BMTC ಬಸ್ಗಳ ಸಂಚಾರವನ್ನು ಒದಗಿಸಲಾಗ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಕಾಡುಗೋಡಿ ಇರಬಹುದು, ಜೊತೆಗೆ ಸರ್ಜಾಪುರ ಇರ್ಬೋದು, ಕೆಂಗೇರಿ ಇರ್ಬೋದು, ಬೆಂಗಳೂರಿನ ಪ್ರಮುಖವಾಗಿರ್ತಕ್ಕಂತಹ ಯಾವ ಏರಿಯಾಗಳಲ್ಲಿ ಜನದಟ್ಟಣೆ ಇರುತ್ತೋ ಬೇಡಿಕೆಗೆ ಅನುಸಾರವಾಗಿ ಮಧ್ಯರಾತ್ರಿ 2 ಗಂಟೆವರೆಗೂ ಕೂಡ BMTC ಬಸ್ಗಳ ಸಂಚಾರ ಇರುತ್ತೆ. ಇನ್ನು ಮೆಟ್ರೋಕ್ಕೆ ವಿಷಯಕ್ಕೆ ಬರೋದಾದರೆ ಮೆಟ್ರೋ ಸಂಚಾರವನ್ನು ಕೂಡ ಮಧ್ಯರಾತ್ರಿ 2:15ರವರೆಗೂ ಕೂಡ ವಿಸ್ತರಣೆಯನ್ನು ಮಾಡಿಕೊಳ್ಳಲಾಗಿದೆ. 11:30ರವರೆಗೂ ಕೂಡ ಮಧ್ಯರಾತ್ರಿವರೆಗೂ ಕೂಡ ದಿನನಿತ್ಯ ಮೆಟ್ರೋ ಸಂಚಾರ ಇರ್ತಿತ್ತು. ಆದರೆ ಇವಾಗ 2:15ರವರೆಗೂ ಕೂಡ ಮೆಟ್ರೋ ಸಂಚಾರ ಇರುತ್ತೆ. ಆದರೆ MG ರೋಡ್ನಲ್ಲಿ ಮಾತ್ರ ಮೆಟ್ರೋ ನಿಲ್ಲಲ್ಲ. ಟ್ರಿನಿಟಿ ಸರ್ಕಲ್ ಇರ್ಬೋದು, ಕಬ್ಬನ್ ಪಾರ್ಕ್ ಮೆಟ್ರೋ ಸಂಚಾರದ ಮೂಲಕ ಸಂಚಾರವನ್ನು ಪ್ರಯಾಣಿಕರು ಕೂಡ ನಡೆಸಬಹುದಾಗಿದೆ. ಪ್ರೇಮ್, ಥ್ಯಾಂಕ್ ಯು ಅರುಣ ತಮ್ಮೆಲ್ಲ ಮಾಹಿತಿಗಾಗಿ.